टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಳೆ ಹೊಡೆತಕ್ಕೆ ಹುಬ್ಬಳ್ಳಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ, ಚರಂಡಿ ನೀರೆಲ್ಲ ಮನೆ ಒಳಗೆ ನುಗ್ಗಿದೆ. ರಾತ್ರಿ ಜಾಗರಣೆ ಮಾಡುವಂತಹ ಪರಿಸ್ಥಿತಿ. ನೀರು ಹೊರಹಾಕೋದಕ್ಕೆ ಇಡೀ ರಾತ್ರಿ ಜನ ಪರದಾಡಿದ್ದಾರೆ. ನಮ್ಮ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಈಗಾಗಲೇ ಮಳೆ ಹೊಡೆತ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಹುಬ್ಬಳ್ಳಿ ಭಾಗದಲ್ಲಿ ಭಾರಿ ಮಳೆ ಆಗಿದೆ, ಹಾಗಾಗಿ ಮನೆಗಳಿಗೆ ನೀರು ನುಗ್ತಾ ಇದೆ. ಅದು ಕೂಡ ಚರಂಡಿ ನೀರು ಮನೆಗೆ ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಅಲ್ಲಿನ ಜನ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸಂಜಯ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಾವು ಹುಬ್ಬಳ್ಳಿ ನಗರದ ಪಟದಾಯಿನ ಹಾಕಲದಲ್ಲಿದ್ದೇವೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಏನು ನಿನ್ನೆ ಸಂಜೆಯಿಂದ ಕಳೆದ ರಾತ್ರಿಯವರೆಗೆ ಸಾಕಷ್ಟು ಮಳೆ ಸುರಿದಿತ್ತು. ಹೀಗಾಗಿ ಅನೇಕ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮವಾಗಿ ಅನೇಕರು ಪರದಾಡಿದ್ದಾರೆ. ಬೆಳಗ್ಗೆ ಸ್ವಲ್ಪ ಮಳೆ ನೀರು ಅಂದ್ರೆ ಮಳೆ ನಿಂತಿದ್ದ ಹಿನ್ನೆಲೆಯಲ್ಲಿ ನೀರನ್ನ ಇದೀಗ ಹೊರ ಹಾಕಿರುವಂತದ್ದು. ಏನೋ ಮನೆ ಒಳಗೆ ಹೋಗಂತ ನೀರನ್ನ ಇನ್ನೂ ಕೆಲವೊಂದು ಕಡೆ ನೀರು ಇದ್ದು ಅದನ್ನ ನೀರನ್ನ ಹೊರ ಹಾಕಲಿಕ್ಕೆ ಸಾರ್ವಜನಿಕರು ಸಾಕಷ್ಟು ಒಂದು ಪರದಾಟ ನಡೆಸಿದ್ದು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಇಡೀ ಮನೆ ತುಂಬಾ ನೀರು ನಿಂತಿತ್ತು. ಇದೀಗ ನೀರನ್ನ ಹೊರ ಹಾಕಲಿಕ್ಕೆ ಸಾಕಷ್ಟೊಂದು ಪರದಾಡಿರುವಂತದ್ದು. ಇಡೀ ಮನೆ ತುಂಬಾ ಕೆಸರುಮಯವಾಗಿರುವಂತದ್ದು. ಮಳೆ ನೀರು ಮತ್ತು ಚರಂಡಿ ನೀರು ಮನೆ ಒಳಗೆ ಹೋಗಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂತಂದ್ರೆ ಸಾರ್ವಜನಿಕರು ತೊಂದರೆಯನ್ನ ಅನುಭವಿಸಿರುವಂತದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆ ಸ್ಥಳೀಯರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಏನು ಸಮಸ್ಯೆ ಆಯ್ತಮ್ಮ? ಯಾರಿ ಮಳಿ ನೀರ ಹಿಂಗ ವರ್ಷಕ್ಕೊಮ್ಮೆ ಎಲ್ಲ ಹಿಂಗ ಬರ್ತೈತಿ ನೋಡ್ರಿ. ನೀರು ವರ್ಷಕ್ಕೊಮ್ಮೆ ಎಲ್ಲ ಹಿಂಗಾರಿ. ಇದ್ರಾಗ ಇದ್ ಮಾಡಕ್ ಮಕ್ಕೋಬೇಕು ನೋಡ್ರಿ. ನಾವು ನಿದ್ದೆ ಮಾಡಿದ್ರಿ ಹೆಂಗ? ಮಾಡಿಲ್ರಿ, ಎಚ್ಚರಾದೇವ್ರಿ ಬೆಳತನಕ. ನಿದ್ದಿನ ಮಾಡಿಲ್ರಿ ಬೆಳತನಕ, ಎಚ್ಚರಾದೇವ್ರಿ. ರಾಡಿ ನೀರೆಲ್ಲ ಬೆಳಕೊಂತ ಎಚ್ಚರಾದೇವ್ರಿ ಬೆಳತನಕ. ಮಳಿ ನೀರಾಗ ಇಲ್ಲೇ ಅದೇವ್ ನೋಡ್ರಿ, ಬೆಳತನಕ ಇಲ್ಲೇ ಅದೇವಿ. ಊಟ ಅದು ಏನ್ ಮಾಡಿಲ್ಲ? ಇಲ್ರಿ, ಊಟ ಅದು ಏನು ಮಾಡಿಲ್ರಿ ಸರ್. ನಿದ್ದೆನು ಮಾಡಿಲ್ಲ, ಅಡಿಗೆನು ಮಾಡಿಲ್ರಿ ಸರ್. ಕಾದ ಪತ್ರ ಅದು ಎಲ್ಲ ಹೋಗಿ ಅವ್ರಿ ತೆಲ್ಕೊಂಡ. ಏನೆಲ್ಲ ಸಮಸ್ಯೆ ಆಯ್ತು ರಾತ್ರಿ ಎಲ್ಲ ಸರ್? ನಾವು ದುಡಿದು ಬರ್ಬೇಕ್ರಿ, ನಿದ್ದೆನೇ ಇಲ್ಲ ಬೆಳತಾರ ಸರ್. ನೀರು ಬೆಳ್ಕೊಂತ ಕುಂದ್ರದ ಇಲ್ಲಿಂದ ಹಳ್ಳ ನೀರು ತುಂಬಿ ಎಲ್ಲ ಮನೆಯಲ್ಲಿ ವರ್ಷ ಬಂದ್ರೆ ಇದೇ ಹಣೆ ಬಾರ್ರಿ. ಇಲ್ಲಿ ನಾವೇನು ಮಾಡ್ಬೇಕು? ನಾವು ದುಡ್ಕೊಂಡ್ ತಿನ್ನೋರಿ. ಇಲ್ಲಿ ಕಾರ್ಪೊರೇಷನ್ ಹೋದ್ರೆ ಯಾವ್ದು ಆಯ್ದು ಮಾಡ್ತಾ ಇಲ್ಲ ರೀ. ವರ್ಷ ಇದೇ ಹಣ ಬಾರಿ ನಮಗ್ರಿ. ಈಗ ಎಷ್ಟೆಲ್ಲ ಸಮಸ್ಯೆ ಆಯ್ತು ನಿಮ್ಗೆ ರಾತ್ರಿಯಿಂದ? ರಾತ್ರಿ 10 ಗಂಟೆಲಿಂದ ಮಳಿ ಯಾವಾಗ ಚಾಲು ಆಗಿಂದ ಎಚ್ಚರ ಬೆಳತನ ರಸ್ತೆದಾಗ ನಿಂತೀವ್ರಿ ನಾವು. 10 ವರ್ಷ ಆತ್ರಿ ಹಿಂಗ ವರ್ಷ ಹಿಂಗ ಆತ್ರಿ. ಅಡಿಗೆ ಮಾಡಂಗಿಲ್ಲ, ಊಟ ಮಾಡಂಗಿಲ್ರಿ. ನಾವು ರಸ್ತೆದ ಮ್ಯಾಗ ನಿಂತು ಬಿಡಾಕತ್ತೀವಿ ಮಳೆ ನೀರಿಗೆ. ಏನ್ ಮಾಡ್ಬೇಕ್ರಿ? ನಾವು ದೃಶ್ಯಗಳಲ್ಲಿ ಕೂಡ ಅನೇಕರು ಮಹಿಳೆಯರು ಕಣ್ಣೀರು ಹಾಕ್ತಾ ಇರುವಂತದ್ದು. ಏನಂದ್ರೆ ಅನೇಕ ಅಧಿಕಾರಿಗಳಿಗೆ ಹೇಳಿದ್ದೇವೆ, ಜನಪ್ರತಿನಿಧಿಗಳಿಗೆ ಹೇಳಿದ್ದೇವೆ, ಯಾರು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆಗಳು ಆಗಿರುವಂತದ್ದು. ನಾವು ಈ ಪಟದಾಯಿನ ಹಾಕಲಿದ್ದೇವೆ, ಸುತ್ತಮುತ್ತ ಅನೇಕ ಮನೆಗಳಲ್ಲಿ ಸಂಪೂರ್ಣವಾಗಿ ನೀರು ನುಗ್ಗಿರುವಂತದ್ದು. ನಾವು ಮತ್ತೊಂದು ದೃಶ್ಯ ಅಂದ್ರೆ ಮತ್ತೊಂದು ಇಲ್ಲಿ ಬೇರೆ ಮನೆ ಇದೆ, ಅಲ್ಲಿ ಕೂಡ ನಾವು ನೋಡಬಹುದಾಗಿದೆ. ಈ ಮನೆಯಲ್ಲೂ ಕೂಡ ಸಂಪೂರ್ಣವಾಗಿ ಕೆಸರುಮಯವಾಗಿರುವಂಥದ್ದು. ಅಂದ್ರೆ ಏನೋ ಇದೀಗ ನೀರು ಸ್ವಲ್ಪ ಕಡಿಮೆ ಆದ್ರೂ ಕೂಡ ಏನೋ ಕೆಸರು ಸಂಪೂರ್ಣವಾಗಿ ಮನೆಯಲ್ಲಿ ಇರುವಂಥದ್ದು. ಅಂದ್ರೆ ಎಲ್ಲಿ ನೋಡಿದ್ರಲ್ಲೂ ಕೂಡ ಮನೆ ಕೆಸರು ಆಗಿರುವಂಥದ್ದು. ಮನೆಯಲ್ಲಿ ಯಾರು ಕೂಡ ಇಲ್ಲದಂತ ಸ್ಥಿತಿ ಇದೀಗ ನಿರ್ಮಾಣವಾಗಿರುವಂಥದ್ದು. ಏನೆಲ್ಲ ಸಮಸ್ಯೆ ಅನುಭವಿಸಿದ್ರಿ ರಾತ್ರಿ ಎಲ್ಲ? ಸಾಮಾನು ಎಲ್ಲ ಸೇದ ತೆಗೆದು ಸಾಮಾನು ಮೇಲಿಟ್ಟು ಆಮೇಲೆ ಎಲ್ಲ ಇದನ್ನ ಮಾಡಿ ಹುಡುಗರು ಮಕ್ಕಳೆಲ್ಲ ಮೇಲೆ. ಹಿಂಗಾಗಿ ರಾತ್ರಿ ಎಲ್ಲ ಪೂರ ಜಾಗರಣೆ ಮಾಡಿದ್ವಿ ಸರ್. ಮತ್ತೆ ಇದು ಇಲ್ಲಿನ ಸ್ಥಳೀಯ ನಿವಾಸಿಗಳ ಗೋಳು. ಮಳೆ ಬಂದ್ರೆ ಸಾಕು ಈ ಬಡಾವಣೆಗಳಿಂದ ಬಹುತೇಕ ಮನೆಗಳಿಗೆ ನೀರು ನುಗ್ತದೆ, ಸಾಕಷ್ಟು ಸಂಕಷ್ಟ ಆಗ್ತದೆ. ಈ ಬಗ್ಗೆ ಅನೇಕ ಬಾರಿ ಅಧಿಕಾರಿಗಳಿಗೆ ಹೇಳಿದ್ದೇವೆ, ಜನಪ್ರತಿನಿಧಿಗಳಿದ್ದೇವೆ, ಸರಿಯಾಗಿ ನೀರು ಹರಿದುಕೊಂಡು ಹೋಗ್ಲಿಕ್ಕೆ ಬೇಕಂತ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿದ್ರು ಕೂಡ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ಮಳೆ ಬಂದಾಗ ನಾವು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು. ಕ್ಯಾಮರಾಮನ್ ಶಿವಾಜಿ ಜೊತೆ ಸಂಜಯ್, TV9 ಹುಬ್ಬಳ್ಳಿ.